ಯಾವ ಕಾರಣಕ್ಕೂ ನಾನು ಇವ್ರ ಜೊತೆ ಹೋಗ್ಬಾರ್ದು, ಆ ವಸ್ತುನ ಕೂಡ ಸೇಫ್ ಆಗಿ ಇಟ್ಕೋಬೇಕು ಅಂತ ಮನ್ಸಲ್ಲೇ ಯೋಚಿಸಿ, ನೋಡಿ ನೀವು ಯಾರು, ಯಾಕೆ ಬಂದಿದ್ದೀರಾ, ಇದ್ಯಾವುದು ನನ್ಗೆ ಗೊತ್ತಿಲ್ಲ, ಸುಮ್ನೆ ನನ್ನ ವ್ಯಾಪಾರಕ್ಕೆ ತೊಂದರೆ ಮಾಡಬೇಡಿ, ದಯವಿಟ್ಟು ಇಲ್ಲಿಂದ ಹೊರಡಿ ಅಂತ ಹೇಳ್ದ. ಸರಿ ವಿರಾಜ್, ಕರೆಯೋದು ನನ್ನ ಕರ್ತವ್ಯ, ಬರೋದು ಬಿಡೋದು ನಿನ್ನಿಷ್ಟ ಅಂತ ಆ ವ್ಯಕ್ತಿ ಅಲ್ಲಿಂದ ಹೊರಟ. ನಂತರ ಕಾರ್ನಲ್ಲಿ ಕೂತ್ಕೊಂಡು ಯಾರಿಗೋ ಕಾಲ್ ಮಾಡಿ, ನಾವಿಷ್ಟನ್ನ ಹುಡುಕ್ತಿದ್ವಲ್ಲ ವಿರಾಜ್, ಆ ಭಿಕಾರಿ ನನ್ನ ಮಗ ಬೇರೆ ಎಲ್ಲೂ ಇಲ್ಲ, ಫುಟ್ಪಾತ್ ಮೇಲೆ ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದಾನೆ, ಅವನ ಮೇಲೆ ಒಂದು ಕಣ್ಣಿಡ್ಬೇಕು ಅಂತ ಹೇಳ್ದ. ಅವತ್ತು ವಿರಾಜ್ಗೆ ಹೀಗಾದ್ರೆ ಸುರಭಿಗೆ ಇನ್ನೊಂದು ರೀತಿಯ ಟೆನ್ಷನ್ ಆಯ್ತು. ಸುರಭಿಯ ತಾತ ರಾಧಾ ಕೃಷ್ಣರಾವ್ಗೆ 3 ಜನ ಮಕ್ಕಳು, ರಾಜೇಂದ್ರ ರಾವ್, ವಿಜಯೇಂದ್ರ ರಾವ್ ಮತ್ತು ಸುರೇಂದ್ರ ರಾವ್. ತುಂಬಾ ಸಾಫ್ಟ್ ವ್ಯಕ್ತಿಯಾಗಿದ್ದ ಸುರೇಂದ್ರಗೆ ರಾಜೇಂದ್ರ ಮತ್ತು ವಿಜಯೇಂದ್ರ ಅವಕಾಶ ಸಿಕ್ಕಾಗೆಲ್ಲ ಮೋಸ ಮಾಡ್ತಿದ್ರು. ಈಗ ಬಿಸ್ನೆಸ್ ಅಲ್ಲಾದ ಲಾಸ್ ನ ಕೂಡ ಅವರ ತಲೆ ಕಟ್ಟಿ ಅವರನ್ನ ಬೀದಿಗೆ ಬರುವಂತೆ ಮಾಡೋದು ಅವರ ಪ್ಲಾನ್ ಆಗಿತ್ತು.